ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ಸ್ಪೆಷಲ್ ಆಗಿ ಝೊಮ್ಯಾಟೊ ಟಿ ಶರ್ಟ್ ಹಾಕೊಂಬಂದಿನಿ. ಅಂದರೆ ಎಷ್ಟು ದಿವಸ ಆಗೋಗಿದೆ ಝೊಮ್ಯಾಟೊ ಟಿ ಶರ್ಟೇ ಆಗಲಿ ಹಾಕೊಂಡು ಝೊಮ್ಯಾಟೊ ಡ್ಯೂಟಿಯೇ ಆಗಲಿ ಮಾಡಿಬಿಟ್ಟು. ಇನ್ನೊಂದು ಝೊಮ್ಯಾಟೊ ತುಂಬ ರೆಸ್ಪಾನ್ಸು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು, ರೀಚು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇನ್ನೊಂದು ತುಂಬ ಜನ ಕೇಳ್ತಾ ಇದ್ರಿ ಏನಕ್ಕೆ ಝೊಮ್ಯಾಟೊ ಮಾಡ್ತಾಯಿಲ್ಲ, ಏನು ರೀಸನ್ ಅಂತ ಹೇಳ್ಬಿಟ್ಟು ತುಂಬ ಮೆಸೇಜಸ್ಸು ಆಮೇಲೆ ಕಮೆಂಟ್ಸ್ಗಳೆಲ್ಲ ಕೇಳ್ತಾ ಇರಿ ಏನಕ್ಕೆ ಮಾಡ್ತಾಯಿಲ್ಲ ಝೊಮ್ಯಾಟೊ ಅನ್ನೋ ಅಂತ. ಸೊ ಮೇನ್ ರೀಸನ್ ಬಂದು ಝೊಮ್ಯಾಟೊ ಏನಕ್ಕೆ ಮಾಡ್ತಾಯಿಲ್ಲ ಅನ್ನೋದನ್ನು ಇವಾಗ ತೋರಿಸ್ಬಿಡ್ತೀನಿ ತಡೀರಿ. ನೋಡಿ, ನಾನು ಝೊಮ್ಯಾಟೊ ಡ್ಯೂಟಿ ಮಾಡ್ದಲ್ಲದೆ ಇರೋದಕ್ಕೆ ಮೇನ್ ಕಾರಣನೇ ಬಂದು ಬ್ಲಿಂಕಿಟ್. ಏನಕ್ಕಂತಂದರೆ ಐಡಿನ ಟ್ರಾನ್ಸ್ಫರ್ ಮಾಡ್ಕೊಂಡೆ ನಾನು. ಅಂದರೆ ಐಡಿ ಯಾವ ಥರ ಟ್ರಾನ್ಸ್ಫರ್ ಮಾಡೋದು ಅನ್ನೋದೊಂದು ವೀಡಿಯೋ ಮಾಡಬೇಕಾಯ್ತು. ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಫರ್ ಕೊಟ್ಟೆ. ಸೊ ಟ್ರಾನ್ಸ್ಫರ್ ಕೊಡ್ತಿದ್ದಂಗೆ ನಾನು ಬ್ಲಿಂಕಿಟ್ ಕೂಡ ಚೇಂಜ್ ಆದೆ. ಸೊ ಒಂದೇ ಒಂದು ವೀಡಿಯೋಗೋಸ್ಕರ ಏನು ಮಾಡಿದೆ ಅಂತಂದರೆ, ಸೊ ಬ್ಲಿಂಕಿಟಿಗೆ ಚೇಂಜ್ ಆಗಿದ್ದೀನಿ. ಬ್ಲಿಂಕಿಟಿಗೆ ಚೇಂಜ್ ಆದಮೇಲೆ ಏನಪ್ಪ ಅಂತಂದರೆ, ಈಗ ಝೊಮ್ಯಾಟೊಗೆ ಚೇಂಜ್ ಆಗೋಕ್ಕಾಗಲ್ವ ಅನ್ಬೋದು. ಹೌದು, ಚೇಂಜ್ ಆಗ್ಬೋದು, ಬಟ್ ಕಂಡೀಷನ್ ಜಾಸ್ತಿ ಇದೆ. ಈಗ 160 ರೂಪಾಯಿನ ಅಮೌಂಟ್ ಕಟ್ಟಿಸ್ಕೊಂತಾನೆ ಅಷ್ಟೇ. ಅದಾದಮೇಲೆ ಇನ್ನೊಂದೇನು ಅಂತ ಅಂದರೆ, ಈಗ 3 ತಿಂಗಳು ನಾನು ಸಿಟಿನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಈಗ ಬ್ಲಿಂಕಿಟ್ ಐಡಿ ಇರೋದು ನಂದು ತುಮಕೂರಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಈಗ ನಾನು ಮತ್ತೆ ಝೊಮ್ಯಾಟೊ ಹೋದಾಗ ತುಮಕೂರಿಂದೇ ಆಗುತ್ತೆ. ತುಮಕೂರಿಂದ ಆದಮೇಲೆ ಅದು ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಹಾಕಿರ್ತೀನಿ ಯಾವ ಥರ ತೋರಿಸ್ತಾ ಇದೆ ಅಂತ. ಸೊ ತುಮಕೂರಿಗೆ ಚೇಂಜ್ ಆಗುತ್ತೆ. ತುಮಕೂರಿಗೆ ಝೊಮ್ಯಾಟೊಯಿಂದ ತುಮಕೂರಿಂದ ಮತ್ತೆ ನಾನು ಬೆಂಗಳೂರಿಗೆ ಹೋಗಿ ಮಾಡಬೇಕು ಅಂತ ಅಂದರೆ 3 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ. 3 ತಿಂಗಳು ವೆಯ್ಟ್ ಮಾಡಾದ್ಮೇಲೆ ಸಿಟಿ ಚೇಂಜ್ ಮಾಡಬೇಕಾಗುತ್ತೆ. ಸೊ ಈ ಥರ ಒಂದು ನೋಟಿಫಿಕೇಶನ್ ಕೊಡ್ತಾ ಇದೆ. ಅದಕ್ಕೋಸ್ಕರ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದೆ, ಏನು ಚೇಂಜ್ ಮಾಡೋದಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಇದೊಂದು ವಾರ ನೋಡೋಣ. ಒಂದು ವಾರ ನೋಡ್ತಿದ್ದಂಗೆ ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಏನಕ್ಕೆ ಅಂತಂದರೆ, ಝೊಮ್ಯಾಟೊ ವಿಡಿಯೋ ತುಂಬ ನೀವೆಲ್ಲ ಇಷ್ಟಪಡ್ತಾ ಇದ್ದೀರಿ, ಅದರಿಂದಾಗಿ ರೀಚು ಕೂಡ ತುಂಬ ಚೆನ್ನಾಗಿ ಬರುತ್ತದು. ಸೊ ನೋಡೋಣ, ಅದಕ್ಕೆ ಚೇಂಜ್ ಮಾಡ್ಕೋಣ ಅಂತ ನೋಡೋದು. ಸದ್ಯಕ್ಕೆ ಇವಾಗಂತೂ ನಾನು ಬ್ಲಿಂಕಿಟಲ್ಲಿ ಇದ್ದೀನಿ. ಸೊ ಅದಕ್ಕೆ ಅದೇ ಕಾರಣದಿಂದ ನಾನು ಜಾಸ್ತಿ ಯಾವುದೇ ಆದಂಥ ಝೊಮ್ಯಾಟೊ ಡ್ಯೂಟಿ ಮಾಡ್ತಾಯಿಲ್ಲ. ಸೊ ಈಗಲೂ ಅಷ್ಟೇ, ಇವಾಗ ಏನಾದ್ರು ಚೇಂಜ್ ಮಾಡ್ಕೊಂಡು ಕೂಡ ನಾನು ಒಂದು 3 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ಮತ್ತೆ ಝೊಮ್ಯಾಟೊ ವೀಡಿಯೋ ಮಾಡಬೇಕು ಅಂತಂದರೆ. ಇಲ್ಲಿ ತುಮಕೂರಲ್ಲಿ ಮಾಡೋಕ್ಕಾಗಲ್ಲ ಅಂತ ನೀವು ಕೂಡ ಕೇಳ್ಬೋದು. ತುಮಕೂರಲ್ಲಿ ನಮ್ಮ ಝೊಮ್ಯಾಟೊನ ಮಾಡೋಕ್ಕಾಗಲ್ಲ. ಏನಕ್ಕೆ ಮಾಡೋಕ್ಕಾಗಲ್ಲ ಅಂತ ಅಂದರೆ, ಈಗ ಗೀಕ್ಸ್ ಎಲ್ಲ ಇರುತ್ತಲ್ಲ, ಗೀಕ್ಸ್ ಎಲ್ಲ ಬುಕ್ ಮಾಡ್ಕೊಳಕ್ಕಾಗಲ್ಲ. ಈಗ ಡೈಮಂಡ್ ಪಾರ್ಟ್ನರ್ ಅಥವಾ ಇಲ್ಲಿ ಸಿಲ್ವರ್ ಪಾರ್ಟ್ನರ್ ಇದ್ದರೆ ಮಾತ್ರ ನಾವು ಗೀಕ್ಸ್ನ ಬುಕ್ ಮಾಡ್ಕೊಬೋದು. ಸೊ ಬೆಂಗಳೂರಲ್ಲಾದರೆ ಅವತ್ತಿನ ಗೀಕ್ಸ್ ಅವತ್ತೇ ಸಿಗುತ್ತೆ, ಬಟ್ ನಮ್ಮ ತುಮಕೂರಲ್ಲಿ 2 ದಿವಸ ಅಡ್ವಾನ್ಸ್ ಆಗಿ ನಾವು ಗೀಕ್ಸ್ನ ಬುಕ್ ಮಾಡ್ಕೋಬೇಕು. ಅದೊಂದು ರೀಸನಿಂದ ಈಗ ನಾನು ಬ್ಲಿಂಕಿಟಿಂದ ಈಗ ಝೊಮ್ಯಾಟೊಗೆ ಚೇಂಜ್ ಮಾಡ್ಕೊತೀನಿ ಅಂತ ಅಂದ್ಕೊಂಡ್ರೆ, ಝೊಮ್ಯಾಟೊದಲ್ಲೂ ಕೂಡ ನಾನು ಡ್ಯೂಟಿ ಮಾಡೋಕ್ಕಾಗಲ್ಲ. ಅವಾಗಲೂ ಕೂಡ ಸುಮ್ಮನೆ 3 ತಿಂಗಳು ವೇಸ್ಟ್ ಆಗುತ್ತೆ. ಬ್ಲಿಂಕಿಟಲ್ಲಿ ಮಾಡ್ಬೋದು, ಅವಾಗ ಹೋಗಿ ಪಾರ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೋಗಿ ಪಾರ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಪಾರ್ಟ್ ಟೈಮ್ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ, ಇದು ಬ್ಲಿಂಕಿಟ್ ಹೊಸ್ದಾಗಲ್ಲ ಸ್ಟೋರ್ ಓಪನ್ ಆಗಿರೋದು ನಮ್ಮ ತುಮಕೂರಲ್ಲಿ. ಅವತ್ತಿನ ಗೀಗ ಅವತ್ತು ತುಮಕೂರಲ್ಲಿ ಸಿಗ್ತಾ ಇದೆ, ಅದರಿಂದಾಗಿ ಆರಾಮಾಗಿ ಬ್ಲಿಂಕಿಟ್ ಮಾಡ್ಬೋದು. ಬಟ್ ಝೊಮ್ಯಾಟೊ ಅಂತೂ ಸದ್ಯಕ್ಕಂತೂ ಮಾಡೋಕ್ಕಾಗೋದೇ ಇಲ್ಲ ಸ್ನೇಹಿತರೆ. ನೋಡೋಣ, ಇದೊಂದು ವೀಕು ಬ್ಲಿಂಕಿಟ್ ಮಾಡಿಬಿಟ್ಟು ಚೇಂಜ್ ಮಾಡಿ ತಿರ್ಗಾ ಮತ್ತೆ 3 ತಿಂಗಳು ವೆಯ್ಟ್ ಮಾಡಿ ಆಮೇಲೆ ಮತ್ತೆ ನಿಮಗೆ ಮತ್ತೆ ಝೊಮ್ಯಾಟೊ ಕಂಟೆಂಟ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಒಂದೇ ಒಂದು ವೀಡಿಯೋ ಮಾಡೋಕ್ಕೋಸ್ಕರ, ಅಂದರೆ ಐಡಿ ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಳೋದಂತ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಬ್ಲಿಂಕಿಟಿಗೆ ಬಂದೆ. ಸೊ ಬ್ಲಿಂಕಿಟಿಗೆ ಬರ್ತಿದ್ದಂಗೆ ಇವಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ಆಗ್ತಾ ಇರುತ್ತೆ ಲೈಫಲ್ಲಿ. ಇವತ್ತಿನ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.